ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾವು ನೆಕ್ಸ್ಟ್ ಶೃಂಗೇರಿಗೆ ಹೊರಡ್ತಾ ಇದ್ದೀವಿ ಅಂತ ಹೇಳಿ. ಸೊ ನಾನು ಇವತ್ತು ಶೃಂಗೇರಿಗೆ ಬಂದಿದ್ದೀನಿ. ಶೃಂಗೇರಿ ದೇವಸ್ಥಾನಕ್ಕೆ ಬಂದ ತಕ್ಷಣ ಪೂಜೆ ಸಾಮಾನೆಲ್ಲ ತೊಗೊಳೋದಿತ್ತು. ನಮಗೆ ಹಣ್ಣು ಕಾಯಿ ಪೂಜೆ ಸಾಮಾನೆಲ್ಲ ಪರ್ಚೇಸ್ ಮಾಡಿದ್ವಿ. ಮಡ್ಲಕ್ಕಿ ಎಲ್ಲ ಮನೆಯಿಂದನೇ ತಂದಿದ್ವಿ. ಸೀರೆ ಮಡ್ಲಕ್ಕಿ ಎಲ್ಲ ಮನೆಯಿಂದನೇ ತೊಗೊಂಡು ಹೋಗಿದ್ವಿ 5 ದೇವ್ರಿಗೂ. ಫಸ್ಟ್ ದೇವ್ರು ಕೊಟ್ಟಿದ್ವಿ, ಈಗ ಸೆಕೆಂಡ್ ದೇವ್ರಲ್ವ. ಸೊ ಹಾಗಾಗಿ ಇಲ್ಲಿ ಇದು ಬಂದು ಸೆಕೆಂಡ್ ದೇವ್ರು ನಾವು ಮಡ್ಲು ತುಂಬ್ತಾ ಇರೋದು. 5 ವರ್ಷಕ್ಕೊಂದ್ಸಲ ಹರಕೆ ಇದೆ. ಸೊ ಹಾಗಾಗಿ ಮಡ್ಲು ತುಂಬ್ತಾ ಇದ್ದೀವಿ. ನಾನು ಇವತ್ತು ನನ್ನ ಒಂದು ವ್ಲಾಗಲ್ಲಿ ಸ್ವಲ್ಪ ಎಲ್ಲರೂ ಮಾಡೋ ಥರ ವ್ಲಾಗ್ಗಿಂತ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರಲಿ ವ್ಲಾಗು ಅಂತ ಹೇಳಿ ನನಗೆ ಗೊತ್ತಿರೋ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ. ತುಂಬ ಜನಕ್ಕೆ ಅದು ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾನು ಈ ಒಂದು ಇನ್ಫಾರ್ಮೇಷನ್ನ ಹಂಚ್ಕೊತಾ ಇದ್ದೀನಿ. ಏನಂತ ಹೇಳಿದ್ರೆ, ಈ ಶೃಂಗೇರಿ ದೇವಸ್ಥಾನ ಅಲ್ಲೇ ಯಾಕೆ ಸ್ಥಾಪನೆ ಮಾಡಿದ್ದಾರೆ, ಆ ಶೃಂಗೇರಿ ದೇವಸ್ಥಾನ ಇಲ್ಲಿ ಆಗೋದಕ್ಕೆ ಮೇನ್ ಕಾರಣ ಏನು, ಆಮೇಲೆ ಇಲ್ಲಿ ಒಂದು ವಿಸ್ಮಯಕಾರಿ ಇನ್ಸಿಡೆಂಟ್ ನಡೆದಿತ್ತು. ಸೊ ಅದು ಏನು ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಶಂಕರಾಚಾರ್ಯರು ಧರ್ಮ ಪ್ರಚಾರ ಮಾಡುವಾಗ ದಕ್ಷಿಣದಲ್ಲಿ ಜಾಗ ಆಯ್ಕೆ ಮಾಡುವಂಥ ಸಮಯದಲ್ಲಿ ಅವತ್ತಿನ ದಿನ ತುಂಬಾ ಜೋರು ಮಳೆ ಬರ್ತಾ ಇತ್ತು. ಆ ಒಂದು ಮಳೆಯಲ್ಲಿ ಒಂದು ವಿಸ್ಮಯನ ನೋಡಿ ಇಲ್ಲೇ ಆ ಪೀಠನ ಸ್ಥಾಪಿಸಬೇಕು ಅಂತಲೂ ನಿರ್ಧರಿಸಿದ್ರಂತೆ. ಶಾರದಾ ದೇವಿ ಅಂತ ಹೇಳಿದ ತಕ್ಷಣವೇ ನಮಗೆ ಒಂಥರ ನೆಮ್ಮದಿ, ಮನಸ್ಸಿಗೆ ಶಾಂತಿ, ಎಲ್ಲ ವಿದ್ಯಾ ಬುದ್ಧಿ ಎಲ್ಲ ಕೊಡೋದು ಶಾರದಾ ದೇವಿನೇ. ಆ ಶಾರದಾ ದೇವಿ ಮುಖದಲ್ಲಿರುವಂಥ ಕಳೆ ಭಕ್ತರ ನೋವನ್ನು ಕೂಡ ಮರೆಸುವಷ್ಟು ಶಕ್ತಿ. ಶಂಕರಾಚಾರ್ಯರು ಧರ್ಮ ಸಂಚಾರದಲ್ಲಿ ತೊಡಗಿದ್ದಾಗ ದೇಶದ 4 ದಿಕ್ಕುಗಳಲ್ಲೂ 4 ದೇವಾಲಯಗಳನ್ನು ಕಟ್ಟಿಸಿದ್ದಾರೆ. ಬದ್ರಿನಾಥಿನಲ್ಲಿ ಜ್ಯೋತಿ ಪೀಠ, ಪಶ್ಚಿಮದಲ್ಲಿ ದ್ವಾರಕೆಯ ಶಾರದೆ ಪೀಠ, ಪೂರ್ವದಲ್ಲಿ ಪ್ರಿಯ ಗೋವಿಂದನ ಪೀಠ ಹಾಗೂ ದಕ್ಷಿಣದಲ್ಲಿ ನಮ್ಮ ಶಾರದಾ ದೇವಿಯ ಪೀಠ. ಈಗ ನಾವು ನೋಡ್ತಾ ಇದ್ದೀವಲ್ಲ, ಇದೇ ಆ ದಕ್ಷಿಣ ಶಾರದಾ ದೇವಿಯ ಪೀಠ. ಶಂಕರಾಚಾರ್ಯರು ಅಲ್ಲಿ ಬಂದಾಗ ಒಂದು ಜೋರು ಮಳೆಯಲ್ಲಿ ಗರ್ಭಿಣಿ ಕಪ್ಪೆಗೆ ರಕ್ಷಣೆ ನೀಡೋದನ್ನು ನೋಡಿ ತುಂಬಾ ವಿಸ್ಮಯ ಆಯಿತು ಅವ್ರಿಗೆ. ಆ ಹಾವು ತನ್ನ ಹೆಡೆಯನ್ನು ಎತ್ತಿ ಹಿಡಿದು ಆ ಕಪ್ಪೆಗೆ ರಕ್ಷಣೆ ನೀಡ್ತಾ ಇತ್ತಂತೆ. ತುಂಬಾ ಆಶ್ಚರ್ಯ ಆಯಿತು ಶಂಕರಾಚಾರ್ಯರಿಗೆ ಅವತ್ತು. ಅಲ್ಲಿ ಸಾಮಾನ್ಯವಾಗಿ ಹಾವುಗಳು ಕಪ್ಪೆನ ತಿನ್ಬಿಡ್ತವೆ, ಆದರೆ ಶೃಂಗೇರಿಯಲ್ಲಿ ಈ ವಿಸ್ಮಯಕ್ಕೆ ಬೆರಗಾಗಿ ಇಲ್ಲೇ ಆ ದೇವಸ್ಥಾನ ಹಾಗೂ ಪೀಠವನ್ನು ಸ್ಥಾಪಿಸಲು ನಿರ್ಧಾರ ಮಾಡಿದ್ರಂತೆ. ಈಗಲೂ ನೀವು ಅಲ್ಲಿ ಹೋದರೆ ಕಪ್ಪೆ ಶಂಕರ ಅನ್ನೋ ಒಂದು ದೇವಸ್ಥಾನ ಇದೆ, ಪಕ್ಕದಲ್ಲೇ ಇದೆ. ಕಪ್ಪೆ ಶಂಕರ ಒಂದು ಹಾವು ಕಲ್ಲಿನಲ್ಲೇ ಇದೆ. ಅದು ಹಾವು ಕಪ್ಪೆಗೆ ರಕ್ಷಣೆ ನೀಡ್ತಾ ಇರೋದು ಈಗಲೂ ನೀವು ನೋಡ್ಬೋದು ಅದನ್ನು. ನೆಕ್ಸ್ಟ್ ಟೈಮ್ ನೀವೇನಾದರೂ ಹೋದರೆ ಅಲ್ಲಿ ಮಿಸ್ ಮಾಡದೆ ನೋಡಿ. ಈ ಒಂದು ದೇವಸ್ಥಾನದ ಬಗ್ಗೆ ನನಗೆ ಎಷ್ಟು ಗೊತ್ತು, ನಾನು ಅಷ್ಟು ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಬನ್ನಿ, ಈಗ ನಾವು ದೇವಸ್ಥಾನಕ್ಕೆ ಹೋದ್ವಿ. ನೆಕ್ಸ್ಟ್ ಅಲ್ಲಿ ಏನೇನು ಮಾಡಿದ್ವಿ ಅಂತದನ್ನೆಲ್ಲ ನಾನು ನಿಮಗೆ ಹೇಳ್ತೀನಿ. ದೇವಸ್ಥಾನಕ್ಕೆ ಹೋದ್ವಿ, ಮಡ್ಲಕ್ಕಿ ಕೊಟ್ವಿ ದೇವರಿಗೆ. ಆಮೇಲೆ ಅಲ್ಲಿ ಆನೆ ಎಲ್ಲ ಬಂದು ಮಕ್ಕಳಿಗೆಲ್ಲ ಖುಷಿ ಆಯಿತು. ಮಕ್ಳಿಗೆ ಯೂಶಲಿ ಆನೆ ಎಲ್ಲ ನೋಡಿದ್ರೆ ತುಂಬ ಖುಷಿ. ಅಲ್ಲಿ ಆ್ಯಕ್ಚುಲಿ ನೋಡಿ, ಇಲ್ಲಿ ನಮಗೊಬ್ಬರು ಫಾರಿನರ್ ಕೂಡ ಸಿಕ್ಕಿದ್ರು. ಆ ಫಾರಿನರು ಅವ್ರ ಜೊತೆಲಿ ಅವ್ರ ಫ್ರೆಂಡ್ ಬೇರೆ ಇದ್ದರು. ತುಂಬ ಬಿಸಿಲು ಅಲ್ಲಿ ಅಂತ ಹೇಳಿ ತುಂಬ ಸುಸ್ತಾಗಿ ಹೋಗಿದ್ರು. ನಮ್ಮ ಕಸಿನ್ ಇವರು ಅವ್ರನ್ನ ಮಾತಾಡಿಸಿ ನೀರು ಬೇಕಾ ಅಂತೆಲ್ಲ ಕೇಳಿ, ಇಲ್ಲ ಪರವಾಗಿಲ್ಲ ಅಂತೆಲ್ಲ ಹೇಳಿದ್ರು. ಅದಾದಮೇಲೆ ನಾವು ನೆಕ್ಸ್ಟು ಊಟಕ್ಕೆ ಹೊರಟ್ವಿ. ನೆಕ್ಸ್ಟ್ ನಾವು ಊಟಕ್ಕೆ ಬಂದಿದ್ದು ಹೋಟೆಲ್ ಬಂದು ಆ ಹೈವೇನಲ್ಲೇ ಇದೆ. ಇದು ಆ್ಯಕ್ಚುಲಿ ನಾವು ಸೆಕೆಂಡ್ ಟೈಮ್ ಅನಿಸುತ್ತೆ ಇಲ್ಲಿ ಬಂದಿದ್ದೀವಿ, 1-2 ಸಲ ಬಂದಿದ್ದೀವಿ. ಹೋಟೆಲ್ ಗಣೇಶ್ ಗ್ರ್ಯಾಂಡ್ ಅಂತ ಹೇಳಿ ಶೃಂಗೇರಿಯಿಂದ ಬರ್ತಾ ಹೈವೇನಲ್ಲೇ ಸಿಗುತ್ತೆ ಈ ಹೋಟೆಲ್ಲು. ಅಲ್ಲಿ ಬಂದ್ವಿ, ಎಲ್ಲರೂ ಊಟಕ್ಕೆ ಅಂತ ಊಟ ಮಾಡ್ಕೊಂಡ್ವಿ. ಮಕ್ಕಳಿಗೆಲ್ಲ ಊಟ ಮಾಡಿಸ್ಕೊಂಡ್ವಿ. ಅಷ್ಟೊತ್ತಿಗಾಗಲೇ ಮಧ್ಯಾಹ್ನ ಆಗಿತ್ತು. ಸೊ ಅಲ್ಲಿಂದ ನಾವು ಡೈರೆಕ್ಟಾಗಿ ನೆಕ್ಸ್ಟು ಹೊರಟಿದ್ದೆ ನಾವು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲಿ ಸ್ವಲ್ಪ ಮಳೆ ಬರೋ ಥರನೇ ಇತ್ತು. ಹನಿ ಆಗ್ತಾ ಇದೆ ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ. ಹನಿ ಆಗ್ತಾ ಇತ್ತು. ಅಷ್ಟು ಬಿಸಿಲಿದೆ ನಮಗೆ ಬೆಂಗಳೂರಲ್ಲೆಲ್ಲ, ಬಟ್ ಅಲ್ಲಿ ನಾವು ಹೋದಾಗ ವೆದರ್ ತಣ್ಣಗೆ ಇತ್ತು. ಇಲ್ಲಿ ಹನಿ ಆಗ್ತಾ ಇತ್ತು. ಪಾರ್ಕ್ ಮಾಡಿ ದೇವಸ್ಥಾನದ ಹತ್ರ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಜೋರಾಯಿತು ಮಳೆ. ಅದಾದಮೇಲೆ ದೇವಸ್ಥಾನದ ಒಳಗಡೆ ಹೋದ್ವಿ ನಾವು. ದೇವಸ್ಥಾನದ ಒಳಗಡೆ ಹೋಗಬೇಕಾದ್ರೂ ಹನಿ ಸ್ವಲ್ಪ ಜೋರಾಯಿತು. ಅದಾದಮೇಲೆ ನಾವು ಪೂಜೆ ಸಾಮಾನು ತೊಗೊಳ್ಳೋಣ ಅಂತ ಹೇಳಿ ಅಲ್ಲೇ ದೇವಸ್ಥಾನದ ಎದುರುಗಡೆ ಇರುವಂಥ ಪೂಜೆ ಸಾಮಾನು ಅಂಗಡಿನಲ್ಲಿ ಹೂವು ಎಲ್ಲ ತೊಗೊಂಡ್ವಿ. ಮಡ್ಲಕ್ಕಿ ಎಲ್ಲ ತಂದಿದ್ವಿ ಈ ದೇವ್ರಿಗೂ. ಬರೀ ಪೂಜೆ ಸಾಮಾನು ಮಾತ್ರ ಬೇಕಾಗಿತ್ತು. ಹೂವು ಅಲ್ಲೇನು ನಮ್ಮ ಥರ ಎಲ್ಲ ಪೂಜೆ ಸಾಮಾನು ಕೊಡೋಲ್ಲ. ಆ ಹೂವು ನೋಡಿದ್ದೀರಾ, ಅವರೇ ಬೇರೆ ರೀತಿ ಕಟ್ಟೋದು, ನಮ್ಮ ಬ್ಯಾಂಗ್ಳೂರಲ್ಲೇ ಬೇರೆ ರೀತಿ ಕಟ್ಟೋದು. ಆಮೇಲೆ ಇಲ್ಲಿಂದ ನಾವು ದೇವಸ್ಥಾನದ ಒಳಗಡೆ ಹೊರಟ್ವಿ. ಅವತ್ತೇನು ಅಷ್ಟು ರಶ್ ಇರಲಿಲ್ಲ ನಾವು ಹೋದಾಗ, ಬಟ್ ಅಲ್ಲಿ ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು. ಒಂದು ಗ್ರೂಪ್ ಇತ್ತು ಅಲ್ಲಿ, ಲೇಡೀಸು, ಅವರು ಕೇರಳದವ್ರು ಅನಿಸುತ್ತೆ. ತುಂಬಾ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು ಅವರು. ನಮಗೆ ಒಂದು 5 ನಿಮಿಷ ಕೂತ್ಕೊಂಡು ಎಲ್ಲರೂ ಬರೋದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಅಲ್ಲಿ 5 ನಿಮಿಷ ಕೂತ್ಕೊಂಡು ವೆಯ್ಟ್ ಮಾಡಿದ್ವಿ ನಾವು, ಆ ಹಾಡು ಕೇಳಿಸ್ಕೊಳ್ಳೋಣ ಅಂತೇಳಿ. ಇವ್ರು ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ರು, ತುಂಬಾ ಇಷ್ಟ ಆಯಿತು ನಮಗೆ ಆ ಹಾಡು. ನೀವು ಕೇಳಿಸ್ಕೊಳ್ಳಿ ಅವ್ರು ಹೇಳ್ತಾ ಇರೋ ಹಾಡು, ನಾನು ಸ್ವಲ್ಪ ಪ್ಲೇ ಮಾಡ್ತೀನಿ.
ಇಲ್ಲಿಂದ ನಾವು ದೇವಸ್ಥಾನದ ಒಳಗಡೆ ಹೋದ್ವಿ. ಆಮೇಲೆ ಈ ದೇವಸ್ಥಾನದಲ್ಲಿ ಪದ್ಧತಿ ಇದೆ, ಈ ದೇವಸ್ಥಾನ ಅಂತಲೇ ಅಲ್ಲ, ನಾವು ದಕ್ಷಿಣ ಕಡೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಗಂಡು ಮಕ್ಕಳು ಶರ್ಟ್ ಬಿಚ್ಚಬೇಕು, ಹೆಣ್ಮಕ್ಳು ವಿತ್ ದುಪ್ಪಟ್ಟಾನೇ ದೇವಸ್ಥಾನಕ್ಕೆ ಹೋಗಬೇಕು. ಡ್ರೆಸ್ ಕೋಡ್ ಇದೆ ಈಗ ದೇವಸ್ಥಾನಗಳಲ್ಲಿ. ಸೊ ಹಾಗಾಗಿ ನಾವು ದೇವರಿಗೆ ಮಡ್ಲೆಲ್ಲ ತುಂಬಿದ್ವಿ. ಆಮೇಲೆ ಇಲ್ಲಿ ನಾನು ದೇವಸ್ಥಾನದೊಳಗಡೆ ಹೋದಾಗ ಅಲ್ಲಿ ಯಾವುದೇ ರೀತಿಯಾದ ಫೋಟೋಸ್ ವಿಡಿಯೋ ಆಗಿರಲಿಲ್ಲ. ಸೊ ನಾನು ಯಾವುದೇ ರೀತಿಯಾದ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಹಿಡ್ದಿಲ್ಲ. ದೇವಸ್ಥಾನದ ಹೊರಗಡೆನೆ ನಾವು ಫೋಟೋಸ್ ಆ್ಯಂಡ್ ವೀಡಿಯೋಸ್ ಹಿಡ್ಕೊಂಡಿದ್ದು. ಆ ಗರ್ಭಗುಡಿ ಹತ್ರ ಎಲ್ಲ ದೇವಸ್ಥಾನ ಎಂಟ್ರಿ ಆಗ್ತಾ ಇರಂಗಿಲ್ಲ ಒಳಗಡೆ ಫೋನ್ನ ಸೈಲೆಂಟ್ ಮೋಡ್ಗೆ ಹಾಕಿ ಅಂತಲೇ ಹೇಳಿಬಿಟ್ಟಿದ್ರು ನಮಗೆ. ಸ್ವಿಚ್ ಆಫ್ ಅಲ್ಲ, ಸೈಲೆಂಟ್ ಮೋಡ್ಗೆ ಹಾಕಿ ಅಂತಲೇ ಹೇಳಿದರು. ಸೊ ನಾವು ಯಾವುದೇ ರೀತಿಯಾದ ಫೋಟೋಸ್ ವೀಡಿಯೋಸ್ ಹಿಡ್ದಿಲ್ಲ. ಆಮೇಲೆ ಈ ದೇವ್ರ ದರ್ಶನ ಮುಗೀತು. ಅಲ್ಲಿಂದ ನಾವು ಹೊರಟ್ವಿ. ಅಷ್ಟೊತ್ತಿಗಾಗಲೇ ಮಕ್ಕಳಿಗೆಲ್ಲ ಬಾಯಾರಿಕೆ ಆಗಿತ್ತು. ಸೊ ಹೋಗ್ತಾನೆ ಡಿಸೈಡ್ ಆಗಿದ್ರು ನೆಕ್ಸ್ಟು ಹೋದರೆ ಸೋಡಾ ಅಂಗಡಿಯಲ್ಲಿ ಜ್ಯೂಸ್ ಕುಡಿಬೇಕು. ಲಾಸ್ಟ್ ಟೈಮ್ ಇಲ್ಲಿ ಬಂದು ಕುಡಿದಿದ್ವಿ. ಸೊ ಹಾಗಾಗಿ ಮಕ್ಕಳೆಲ್ಲ ಬಂದು ಇಲ್ಲಿ ಸೋಡಾ ಕುಡಿತಾ ಇದ್ರು, ಲೈಮ್ ಸೋಡಾಸ್, ಅದನ್ನು ಕುಡಿದ್ವಿ. ಇದು ಯಾವುದೋ ಹೊಸದಾಗಿತ್ತು, ಆ ಬ್ಲೂ ಕಲರ್ದು. ಸೊ ನಾವು ಅದನ್ನು ಟ್ರೈ ಮಾಡೋಣ ಅಂತ ಹೇಳಿ ಅದನ್ನೆಲ್ಲ ಕುಡಿದು ನೆಕ್ಸ್ಟು ನಾವು ಹೊರಟ್ವಿ. ಇದು ಬಂದು ನಾವು ನೆಕ್ಸ್ಟು ಹೋಗ್ತಾ ಇರೋ ಜಾಗ ಬಂದು ಹೊರನಾಡಿಗೆ ಹೋಗಬೇಕು ಅಂತ ಹೇಳಿ ಅಲ್ಲಿ ಹೊರಡೋ ಅಷ್ಟರಲ್ಲೇ ಆಲ್ರೆಡಿ 4:30, 5 o'clock ಆಗಿತ್ತು ನಾವು ಹೊರಡೋವಾಗ. ಸೊ ಅಲ್ಲಿ ಬೆಟ್ಟಗಳೆಲ್ಲ ತುಂಬಾ ಚೆನ್ನಾಗಿತ್ತು ವ್ಯೂ. ಬೆಳಕಲ್ಲಿ ಹೋಗಬೇಕು, ಈ ಘಾಟ್ ಸೆಕ್ಷನ್ ಎಲ್ಲ ಹೋಗಬೇಕಾದ್ರೆ ಬೆಳಕಲ್ಲಿ ಹೋಗಬೇಕು ನಾವು ಬೆಟ್ಟ ಎಲ್ಲ ನೋಡೋದಕ್ಕೆ. ಸೊ ಅಲ್ಲಿಂದ ಹೊರಡೋ ಅಷ್ಟರಲ್ಲಿ ಕತ್ಲಾಗಿತ್ತು. ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಕತ್ಲಾಗಿತ್ತು. ಸೊ ಹೋಗಿದ ತಕ್ಷಣವೇ ನಮಗೆ ಆ ದೇವ್ರದ ಏನೋ ಗೊತ್ತಿಲ್ಲ, ನಮಗೆ ಫುಲ್ ಖಾಲಿ ಇತ್ತು. ಅದು ಸಿಕ್ಕಾಪಟ್ಟೆ ಚಳಿ ಇತ್ತು ಅಲ್ಲಿ. ಎಷ್ಟು ಚಳಿ ಇತ್ತು ಅಂದರೆ ಮಕ್ಕಳು ಲಿಟ್ರಲಿ ನಡುಗ್ತಾ ಇದ್ರು, ನಾನು ನಡುಗ್ತಾ ಇದ್ದೆ. ನನ್ನ ಮಗ ಅಂತೂ ನನ್ನ ಸೀರೆ ಸೆರಗಲ್ಲೇ ಬಂದಿದ್ದ, ಅಮ್ಮ ಹೊತ್ಸು ತುಂಬ ಚಳಿ ಆಗ್ತಾ ಇದೆ ಅಂತ ಹೇಳಿ. ಅಷ್ಟು ಚಳಿ ಇತ್ತು. ಕಾರ್ ಇಳಿದ ತಕ್ಷಣ ನಮ್ಗೆ ಅಷ್ಟು ಚಳಿ ಫೀಲ್ ಆಯಿತು. ಅಲ್ಲಿ ಹೋಗಿದ ತಕ್ಷಣ ದೇವ್ರ ದರ್ಶನ ಆಗೋಯ್ತು. ಈ ದೇವ್ರನ್ನ ನೋಡೋದಕ್ಕಂತೂ ನಂಗೆ ತುಂಬಾ ಇಷ್ಟ. ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹೋಗಿದ ತಕ್ಷಣವೇ ನಮಗೆ ಕ್ಯೂನೇ ಇಲ್ಲ, ಅಲ್ಲಿ ಅಷ್ಟು ಖಾಲಿ ಇತ್ತು. ಅದಾದಮೇಲೆ ನನಗೆ ಈ ದೇವ್ರ ದರ್ಶನ ನಾನು ಹೋದಾಗ ಅಷ್ಟು ಫ್ರೀಯಾಗಿತ್ತು. ಬರ್ತಾ ನಾನು ನೋಡ್ತೀನಿ ಎಷ್ಟು ಉದ್ದ ಕ್ಯೂ ನಿಂತಿತ್ತು ಅಂದರೆ ನನಗೆ ಆಶ್ಚರ್ಯ ಆಯಿತು. ನಾವು ಹೋಗಬೇಕಾದ್ರೆ ಇಲ್ಲಿ ಜನನೇ ಇರಲಿಲ್ಲ. ವಾಪಸ್ ನಾವು ಬರ್ತಾ ಇದ್ದೀವಿ, ಅಷ್ಟು ಜನ ಇದ್ದರು. ಅಲ್ಲಿ ಹೇಗೋ ತುಂಬಾ ಚೆನ್ನಾಗಿ ದರ್ಶನವೂ ಆಯಿತು. ಆ ದೇವ್ರಿಗೂ ಮಡ್ಲು ತುಂಬಿದ್ವಿ, ಅಲ್ಲೂ ಮಡ್ಲಕ್ಕಿ ಎಲ್ಲ ಕೊಟ್ವಿ. ನಾವು ಅಂದ್ಕೊಂಡಿದ್ದು 5 ದೇವರುಗಳಿಗೆ ಮಡ್ಲು ತುಂಬಬೇಕು ಅಂತ ಹೇಳಿ. ಸೊ ಆಲ್ಮೋಸ್ಟ್ ಎಲ್ಲ ದೇವ್ರನ್ನೂ ಕಂಪ್ಲೀಟ್ ಮಾಡಿದ್ದೀವಿ. ಫಸ್ಟ್ ದೇವ್ರು ಬಂದು ನಾವು ರೇಣುಕಾ ಯಲ್ಲಮ್ಮ ದೇವ್ರಿಗೆ ಮಡ್ಲು ತುಂಬಿದ್ವಿ. ಸೆಕೆಂಡು ಶೃಂಗೇರಿನಲ್ಲಿ ಶಾರದಾ ದೇವಿಗೆ ಆಯಿತು. 3ನೇದು ಬಂದು ಕೊಲ್ಲೂರು ಮೂಕಾಂಬಿಕೆ ಆಯಿತು. 4ನೇದು ಹೊರನಾಡು ಅನ್ನಪೂರ್ಣೇಶ್ವರಿ. 5ನೇ ದೇವ್ರು ಬಂದು ನೆಕ್ಸ್ಟು ನಾವು ಕಟೀಲು ದುರ್ಗಾ ಪರಮೇಶ್ವರಿಗೆ ಮಡ್ಲು ತುಂಬಬೇಕು. ಸೊ ಟೋಟಲಿ 5 ಅಂದ್ಕೊಂಡಿದ್ವಿ, 5 ದೇವ್ರಿಗೂ ಮಡ್ಲು ತುಂಬಿದ್ವಿ ನಾವು. ನೆಕ್ಸ್ಟು ನಾವು ಇಲ್ಲಿಂದ ಹೊರನಾಡುವಿಂದ ಡೈರೆಕ್ಟಾಗಿ ಅವತ್ತು ನಾವು ಧರ್ಮಸ್ಥಳದಲ್ಲಿ ರೂಮ್ ಬುಕ್ ಆಗಿತ್ತು. ಸೊ ಹಾಗಾಗಿ ಧರ್ಮಸ್ಥಳಕ್ಕೆ ಹೊರಟ್ವಿ. ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗೋ ಅಷ್ಟರಲ್ಲಿ ಆಲ್ರೆಡಿ 12 o'clock ಆಗಿತ್ತು. ನಾವು ಸಖತ್ ಸ್ಟ್ರೈನ್ ಆಗೋಗಿದ್ವಿ ಅವತ್ತಂತೂ. ನಾವು ಬರೀ ಟ್ರಾವೆಲಿಂಗೇ ಆಗೋಯ್ತು. ನಾವು ಮಾಡ್ಕೊಂಡಿದ್ದ ಪ್ಲ್ಯಾನೇ ಒಂದು, ಅಲ್ಲಿ ಆಗಿದ್ದ ಪ್ಲ್ಯಾನೇ ಇನ್ನೊಂದು. ಸೊ ನಾವು ಯಾವಾಗಲೂ ಇದೇ ಹೋಟೆಲಲ್ಲೇ ರೂಮ್ ಮಾಡ್ಕೊಳ್ಳೋದು. ಧರ್ಮಸ್ಥಳ ಅಂತ ಹೇಳಿದ ತಕ್ಷಣವೇ ನಮಗೆ ಹೋಟೆಲ್ ಆದಿತ್ಯ ವ್ಯೂನೇ ನಮಗೆ ತುಂಬಾ ಇಷ್ಟ. ಇಲ್ಲಿ ತುಂಬ ಚೆನ್ನಾಗಿದೆ ಈ ಹೋಟೆಲು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೂಮು ತುಂಬಾ ಚೆನ್ನಾಗಿದೆ, ವರ್ತ್ ಇದೆ. ಆ್ಯಕ್ಚುಲಿ ನಾವು ಕೊಡೋ ದುಡ್ಡಿಗೆ ರೂಮು ತುಂಬಾ ವರ್ತ್ ಇದೆ. ನೋಡಿ ಬೆಡ್ಡು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅದಾದಮೇಲೆ ಅಲ್ಲಿ ಬಾಲ್ಕನಿ ವ್ಯೂ ಇದೆ, ಬೆಳಿಗ್ಗೆ ತೋರಿಸ್ತೀನಿ ನಾನು ನಿಮಗೆ. ಅದು ಬೆಳಿಗ್ಗೆ ವ್ಯೂನ ನಾನು ಅಪ್ಲೋಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಒಂದು TV ಇದೆ, ಅದಾದಮೇಲೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ, ಕಬೋರ್ಡ್ ಇದೆ. ಆ ಕಬೋರ್ಡಲ್ಲೂ ಅಷ್ಟೇ ಎಷ್ಟು ಐಟಮ್ಸ್ ಇಟ್ಕೋಬೋದು, ಕಿಟ್ ಬ್ಯಾಗ್ಸ್ ಎಲ್ಲನೂ. ಬಟ್ ನಾವೇನು ಒಂದೇ ಕಿಟ್ ತೊಗೊಂಡು ಹೋಗಿದ್ದು, ಸೊ ಹಾಗಾಗಿ ಅಲ್ಲೇ ಇಟ್ಕೊಂಡಿದ್ವಿ. ಇಲ್ಲಿ ನೋಡಿ ಕಾಫಿ ಮಗ್ ಎಲ್ಲ ಇದೆ, ಕಾಫಿ ಮಗ್ಗು, ವಾಟರ್ ಬಾಟಲ್ಸ್. ಆಮೇಲೆ ವಾಶ್ರೂಮು ಅಷ್ಟೇ, ಇಲ್ಲಿ ಕೂಡ ವಾಶ್ರೂಮ್ ಚೆನ್ನಾಗಿತ್ತಪ್ಪ. ನಾವು ಹೋಗೋ ಕಡೆ ಎಲ್ಲ ನಾವು ಫಸ್ಟ್ ನೋಡೋದೇ ವಾಶ್ರೂಮ್ ಚೆನ್ನಾಗಿದೆಯಾ ಅಂತ ಹೇಳಿ. ಅದೇನೋ ಒಂದು ರೂಢಿ ನಮಗೆ. ನೋಡಿ ಎಷ್ಟು ಚೆನ್ನಾಗಿದೆ, ಸಿಂಕು ಅಷ್ಟೇ. ಇದು ಅಷ್ಟೇ ಚೆನ್ನಾಗಿತ್ತು, ಸ್ಪೇಷಿಯಸ್ ಆಗಿತ್ತು ಈ ರೂಮು. ಬಟ್ ಬೆಳಗಿನ ವ್ಯೂ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ, ಸಖತ್ತಾಗಿರುತ್ತೆ. ಈ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಈ ಹೋಟೆಲಿಂದ ವ್ಯೂ ಹೆಂಗೆ ಕಾಣುತ್ತೆ ಅಂತ, ಮಾರ್ನಿಂಗ್ ವ್ಯೂ ಹೇಗಿರುತ್ತೆ ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.